ಪ್ರಕಾರ ಬತ್ತಾಳಂದ್ರೆ ಶ್ರೀಗಂಧ ಈ ಗಂಧ ಇವಳಿಗೆ ಗಂಧವೋ ಬಂಗಾರ ಈ ಅಣ್ಣ ಇವಳಿಗೆ ಕವಡವೆಯೋ ದೇವತೆ ಈ ದೇವತೆ ಈ ದೇವತೆಯ ಸಲುವ ನಾಡಲು ಈ ಮಾಯಗಾದಿ ನಗುವ ಕಲೆಯಲು. ಶಕ್ತಿ ದೇವತೆಯಾಗಿ ನೆಲೆಸಿದ್ದಾಳೆ ಶ್ರೀ ಭದ್ರಕಾಳಿಕಾಂಬಾ ಚೌಡೇಶ್ವರಿ ಅಮ್ಮ. ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಅದೆಲ್ಲ ಕೇಳಿದ್ದೆಲ್ಲ ಒಳ್ಳೇದಾಗಿದೆ ಮೇಡಮ್. ನಾವು ಅನ್ಕೊಂಡಿದ್ದೆಲ್ಲ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಬೇಡಿಕೆ ಇದ್ದರೆ ತಾಯಿ ಹತ್ರ ಹೇಳಿದರೆ ಸಾಕು. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ. ಮನಸ್ಸಿಗೆ ನೆಮ್ಮದಿ ಇದ್ದಿಲ್ಲ, ಆ ಥರ ಒಂದು ಸಮಸ್ಯೆಗಳಿದ್ದು ಆ ಟೈಮಲ್ಲಿ ನಾನು ಬಂದು ತಾಯಿನ ಬೇಡ್ಕೊಂಡಾಗ ನನ್ನ ನೆಮ್ಮದಿ ಆಯಿತು, ನನ್ನ ಕೆಲಸಗಳು ಕಾರ್ಯಗಳಾಗಿದೆ. ಈಗ ಒಂದು ಸಾಂತ್ವನವೇ ಸಾಕು ನೋವನೆ. ನಿಮ್ಮ ಇಷ್ಟಾರ್ಥ ಈಡೇರುವುದೋ ಇಲ್ಲವೋ ಎಂದು ನಿರ್ಧಾರ ಮಾಡುವವಳು ಶ್ರೀ ಭದ್ರಕಾಳಿಕಾಂಬಾ ಅಮ್ಮ. ಹೊನ್ನಿನ ಹೊಂಬಾಳೆ ಒಳಗೆ ತಂಬಿಟ್ಟು ತಾಮೂಟ, ಹೊನ್ನಿನ ಹೊಂಬಾಳೆ ಒಳಗೆ ತಂಬಿಟ್ಟು ತಾಮೂಟ ತಂದೇವಿ ತಾಯಿ ಒಪ್ಪಿಸಿ. ಏನೇ ಸಮಸ್ಯೆ ಇದ್ದರೂ ತಾಯಿ ಹತ್ರ ಬನ್ನಿ ಸಾಕು. ಅಜ್ಞಾನದ ನೆನಪಳಿಸು, ವಿಜ್ಞಾನದ ಕನಸಳಿಸು, ಸುಜ್ಞಾನದ ಬೋಧೆ ನೀನು ಪಾಪ ಹರಣಿಸು. ಮುಡವಳಂದಾವ ಮೊಗ್ಗಿನ ಮಾಲೆ ಚಂದಾವ, ಮುಡವಳಂದಾವ ಮೊಗ್ಗಿನ ಮಾಲೆ ಚಂದಾವ, ಮುಡವಳಂದಾವ ಮೊಗ್ಗಿನ ಮಾಲೆ ಚಂದಾವ. ಪ್ರಿಯ ವೀಕ್ಷಕರೇ, V1 ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ತಾಯಿಯ ಸ್ಟೋರಿ ಕೇಳಿದ್ರೆ ಮೈ ಜುಮ್ಮನ್ಸೋದು. ಯಾಕಂದ್ರೆ ತಾಯಿಯ ಪವಾಡ ಅಷ್ಟಿದೆ ಇಲ್ಲಿ. ಶಕ್ತಿಯ ದೇವತೆಯಾಗಿ ಶ್ರೀ ಭದ್ರಕಾಳಿಕಾಂಬಾ ಚೌಡೇಶ್ವರಿ ಅಮ್ಮ ಇಲ್ಲಿ ನೆಲೆಸಿದ್ದಾರೆ. ನಿಮ್ಮ ಬೇಡಿಕೆ ಇಷ್ಟಾರ್ಥಗಳು ಏನೇ ಇದ್ದರೂ ತಾಯಿ ಹತ್ರ ಬಂದು ಸಂಕಲ್ಪ ಮಾಡಿದರೆ ಸಾಕು, ತಾಯಿ ಈಡೇರಿಸುತ್ತಾಳೆ. ಹಣಕಾಸಿನ ಸಮಸ್ಯೆ ಇರಬಹುದು, ಕೋರ್ಟ್ ಕಚೇರಿ, ಮದುವೆ ವಿಳಂಬದಲ್ಲಿ ಅಡೆತಡೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವುದು, ಹೀಗೆ ನಾನಾ ರೀತಿ ಸಮಸ್ಯೆಗಳಿಗೆ ಸೂಕ್ತ ಸ್ಥಳ ಇದಾಗಿದೆ. ಹೌದು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಅದು ನಿಜ. ತಾಯಿ ಹತ್ರ ನೀವು ಏನ್ ಬೇಡ್ಕೊಳ್ತಿರೋ ನಿಮ್ಮ ಕೆಲಸ ಆಗುವುದಂದ್ರೆ ಬಲಗಡೆ, ಇಲ್ಲ ಅಂದ್ರೆ ಎಡಗಡೆ. ತುಂಬಾನೇ ಗಟ್ಟಿ ನಿರ್ಧಾರದಲ್ಲಿ ತಾಯಿ ಉತ್ತರ ನೀಡುತ್ತಾಳೆ. ಹೀಗೆ ಅನೇಕ ಸಮಸ್ಯೆಗಳಿಗೆ ಅನೇಕ ತಡೆಗಳು ಇಲ್ಲಿ ನಡೆಯುತ್ತವೆ. ಹಾಗೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ತಾಯಿಯ ವಾಗ್ದಾನವಿರುತ್ತದೆ ಮತ್ತು ಹೋಮ ಸಹ ಇರುತ್ತದೆ. ಹೋಮದಲ್ಲಿ ಭಾಗಿಯಾಗಿದ್ದರೆ ನಿಮಗೆ ಏನೇ ದೋಷವಿದ್ದರೂ ಇಲ್ಲಿ ಪರಿಹಾರವಾಗುತ್ತದೆ. ಹಾಗಿದ್ರೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಕ್ಷೇತ್ರಕ್ಕೆ ನೀವು ಸಹ ಒಮ್ಮೆ ಭೇಟಿ ನೀಡಿ ಇಲ್ಲಿ ಕಾಣ್ತಾ ಇರೋ ನಂಬರ್ ಅನ್ನ ಸಂಪರ್ಕಿಸಿ. ಸ್ಥಳ ಶ್ರೀ ಭದ್ರಕಾಳಿಕಾಂಬಾ ಚೌಡೇಶ್ವರ ದೇವಿ ದೇವಸ್ಥಾನ, ಸುನಿಲ್ ಸ್ವಾಮಿ, ಓಬದೇನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ನಮಸ್ತೆ. ನಾವು ಬರ್ಬೇಕಾದ್ರೆ ಈ ಓಬನಹಳ್ಳಿ ಗ್ರಾಮದೊಳಗೆ ಯಾವ ಪ್ರಕಾರ ಬತ್ತಾಳಂದ್ರೆ ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ, ಹೇಳೋದು ಬೀಳೋದು ಬಡವರ ಪಾಡಮ್ಮ, ನೀವ್ಯಾಕೆ ಆಡಿರಿ ಈ ಎಣ್ಣೆ ಹಾಡನ್ನ. ನಮ್ಮವ್ವ ಬರ್ಬೇಕಾದ್ರೆ ಮೂಗುತಿ ಇಟ್ಕೊಂಡು, ಒಂದ್ ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು, ಕೈಯಲ್ಲಿ ಚಾಟಿ ಇಟ್ಕೊಂಡು, ತಾಯಿ ಧರ್ಮದೇವತೆ ಅಕ್ಕಂಗಿಯವ್ರು ಆಡ್ಕೊಂಡು ಈ ಓಬನಹಳ್ಳಿ ಗ್ರಾಮದೊಳಗೆ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಬರುವಂತ ಭಕ್ತಾದಿಗಳಿಗೆಲ್ಲ ಆಶೀರ್ವಾದ ಮಾಡ್ಕೊಂಡು
ತಾಯಿ ಯಾವ ಪ್ರಕಾರ ಬರ್ತಾವಳಂದ್ರೆ ಯಾವ ಪ್ರಕಾರ ಬರ್ತಾಳಂದ್ರೆ ಅಮ್ಮ ಗಲ್ಲು ಗಲ್ಲೆನು ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು. ಈ ದೇವಸ್ಥಾನ ನಮ್ಮ ತಾಯಿ ದೇವಸ್ಥಾನ ನನ್ನ ಗೆಳೆಯನ ಮುಖಾಂತರ ಪರಿಚಯ ಆಗಿದ್ದು. ನಾನೀಗ ಒಂದು 2 ತಿಂಗಳಿಂದ ಬರ್ತಾ ಇದ್ದೀನಿ. ನಾನು 2-2.5 ತಿಂಗಳಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿ ಬಂದಾಗ ನನ್ನ ಮನಸ್ಸಿಗೆ ನೆಮ್ಮದಿ ಇದ್ದಿಲ್ಲ. ಆ ಥರ ಒಂದು ಸಮಸ್ಯೆಗಳಿದ್ದು ಆ ಟೈಮಲ್ಲಿ ನಾನು ಬಂದು ತಾಯಿನ ಬೇಡ್ಕೊಂಡಾಗ ನನ್ನ ನೆಮ್ಮದಿ ಆಯಿತು. ನನ್ನ ಕೆಲಸಗಳು ಕಾರ್ಯಗಳಾಗಿದೆ. ಈಗ ಒಂದು ತಕ್ಕ ಮಟ್ಟಿಗೆ ಒಂದು ಲೆವೆಲ್ಗೆ ಆಗಿದೆ ನನಗೆ. ಸದ್ಯಕ್ಕೆ ನಾನು ಇಲ್ಲಿ ಬಂದಾಗಲಿಂದ ಭಾಳ ಜನ ಭಕ್ತಾದಿಗಳ ಕಡೆಯಿಂದ ಕೇಳಿಪಟ್ಟಿದ್ದೆ ಅಂದರೆ ಆರೋಗ್ಯ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಮದುವೆ ಸಮಸ್ಯೆ ಆಗಿರ್ಬೋದು, ಭೂಮಿ ವಿಚಾರವಾಗಿರ್ಬೋದು, ಎಲ್ಲದೂ ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ನನ್ನ ವಿಚಾರದಲ್ಲಿ ನನ್ನ ಕೆಲವೊಂದು ವಿಚಾರಗಳನ್ನ ಅಂದ್ಕೊಂಡಂಗೆ ಅದನ್ನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ, ಬಟ್ ಅಂದ್ಕೊಂಡಂಗೆ ಆಗಿದೆ. ನಾನು ತಾಯಿನ ಬೇಡ್ಕೊಂಡಾಗಲಿಂದ ಆಗಿದೆ. ಆ ಪ್ರಶ್ನೆಯಲ್ಲೇ ನನಗೆ ಉತ್ತರ ಸಿಕ್ಕಿದಗೋಸ್ಕರ ನಾನು ಪದೇ ಪದೇ ಬರಲಿಕ್ಕೆ ಇಷ್ಟಪಟ್ಟು ಬರ್ತಾ ಇರೋದಿಲ್ಲ. ಯಾರೇ ಬಂದರೂ ನಂಬಿಕೆಯಿಂದ ಬನ್ನಿ, ಖಂಡಿತವಾಗಿ ಒಳ್ಳೇದಾಗುತ್ತೆ, ಒಳ್ಳೇದೇ ಬಯಸುತ್ತೆ, ಒಳ್ಳೇದೇ ಮುಂದೆ ನಿಮಗೆ ಆಗುತ್ತೆ. ನೀವು ಅದು ನಿಮ್ಗೆ ಅನುಭವ ಆಗುತ್ತೆ, ನಿಮಗೆ ಅನುಭವ ಆಗುತ್ತೆ. ಅದು ಅನುಭವ ಆಗಿ ನೀವೇ ಮುಂದೆ ಹೊರಿತೀರ. ನಾನಂತೂ ಒಳ್ಳೇದಾದಲ್ಲಿಂದ ಕಂಟಿನ್ಯೂ ಬರ್ತಾನೆ ಇದ್ದೀನಿ. ನಾನು ಇಲ್ಲಿಗೆ ಸುಮಾರು ಸಲ ಬರ್ತಾನೆ ಇದ್ದೀನಿ. ನನಗೆ ಯಾವಾಗ ಮನಸ್ಸಿಗೆ ಬೇಜಾರಾಗುತ್ತೋ ಅವಾಗ ಇಲ್ಲಿ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾಟ್ಯ ಮಯೂರಂತೆ ಯಾವ ಪ್ರಕಾರ ಬರ್ತಾಳಂದ್ರೆ ಅಮ್ಮ ಕುಣಿದು ನಮಸ್ಕಾರ ಮೇಡಮ್, ಯಲಹಂಕದಿಂದ ಮೇಡಮ್. ಹೆಚ್ಚು ಕಮ್ಮಿ 1.5 ವರ್ಷದಿಂದ ಬರ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಿದೆ ಮೇಡಮ್. ಇಲ್ಲಿ ಬಂದಾಗಿಂದ ಎಲ್ಲ ಒಳ್ಳೇದಾಗಿದೆ. ನಮ್ಮ ಮಿಸ್ಸಸ್ಗೂ ಕಾಯಿಲೆ ಇತ್ತು, ಎಲ್ಲ ಕ್ಲಿಯರ್ ಆಗಿದೆ ಮೇಡಮ್. ಅದು ಮಾಮೂಲಿ ಇರ್ತದಲ್ಲ ಮೇಡಮ್, ಅದೆಲ್ಲ ಕ್ಲಿಯರ್ ಆಗಿದೆ ನಮಗೆ. ಏನು ಫಾಲ್ಟ್ ಏನಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಒಳ್ಳೇದಾಗಿದೆ ಮೇಡಮ್. ನಮಗೆ ಅದೆಲ್ಲ ಕೇಳಿದ್ದೆಲ್ಲ ಒಳ್ಳೇದಾಗಿದೆ ಮೇಡಮ್. ನಾವು ಅಂದ್ಕೊಂಡಿದ್ದೆಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಜಾಗದ್ದು ಅಂದ್ಕೊಂಡಿದ್ರಿ ಮೇಡಮ್, ಅದೆಲ್ಲ ಆಗಿದೆ. ಅದು ಅಮ್ಮನ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ಒಳ್ಳೇದೇ ಮಾಡ್ತಾ ಇರ್ತಾರೆ. ಇನ್ನೇನು ಮಾತಾಡೋಂಥದ್ದು ಏನು ಇರ್ತದೆ ಮೇಡಮ್. ನಾವು ಅಮ್ಮ ನವಿಲ್ಲ ಆಡುತ್ತಾ